ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಅದರಲ್ಲಿ ಈಗ ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆಯಲ್ಲ, ಆ ಒಂದು ಕೈ ತಪ್ಪಿದಂತಹ ಆಕಾಂಕ್ಷಿಗಳ ಕುರಿತಂತೆ ಸದ್ಯ ಕೈ ತಪ್ಪಿದ ಸಚಿವ ಸ್ಥಾನಕ್ಕೆ ಈಗ ಶಾಸಕರು ಬಂಡಾಯದ ಬಾಣವಾಗಿ ಮಾರ್ಪಟ್ಟಿರುವಂತದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರೀಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಅಸಮಾಧಾನದ ಹೊಗೆ ಭುಗಿಲೇಳ್ತಲೇ ಇದೆ. ಸದ್ಯ ಈಗ ಬಹಳಷ್ಟು ಜನ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು. ಈಗ ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆಯಲ್ಲ, ಆ ಶಾಸಕರು ಬಂಡಾಯದ ಬಾಣವನ್ನ ಬಿಡ್ತಾ ಇರುವಂತದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರು ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾಕೋ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಕೋಲಾರ ಹಾಗೆ ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಕಾಣ್ತಾ ಇದೆ. ಹಾಗಾಗಿ ನಮ್ಮನ್ನ ನಿರ್ದಾಕ್ಷಿಣ್ಯವಾಗಿ ಕಡೆಗಣಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಈಗ ಮುನಿಸಿಕೊಂಡಿರುವಂತದ್ದು. ಮತ್ತೊಂದು ಕಡೆಗೆ ಈಗ ಮಂತ್ರಿಗಿರಿ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಅವಿಭಾಜ್ಯ ಜಿಲ್ಲೆಯಿಂದ 7 ಶಾಸಕರು ಗೆದ್ದಿದ್ದಾರೆ. ಪೈಕಿ ಒಬ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ವಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಇದು ನಮಗೆ ಬಹಳ ನೋವುಂಟು ಮಾಡಿದೆ ಅಂತ ಹೇಳಿ ಖುದ್ದು ಎಸ್.ಎನ್. ನಾರಾಯಣಸ್ವಾಮಿ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಹಾಗಾಗಿ ಈಗ ಈ ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರು ಈಗ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ನೋಡಿ, ಅಲ್ಲಿರುವಂತಹ ಪ್ರಭಾವಿ ಶಾಸಕರು ಅಷ್ಟು 7 ಬಾರಿ ಗೆದ್ದಿದ್ದಾರೆ. ಅಂತವರನ್ನ ನೀವು ಕೈ ಬಿಟ್ಬಿಟ್ಟು 1-2 ಬಾರಿ ಗೆದ್ದವರಿಗೆ ಈ ಸಲ ಮಂತ್ರಿ ಸ್ಥಾನಕ್ಕೆ ಮಣೆ ಹಾಕಿದಿರಲ್ಲ, ಇದು ನಿರ್ದಾಕ್ಷಿಣ್ಯವಾಗಿ ನಮ್ಮ ಮೇಲೆ ಹಾಗೆ ನಮ್ಮ ಜಿಲ್ಲೆಯನ್ನ ಕಡೆಗಣಿಸಿದಂತೆ. ಈ ಕುರಿತಂತೆ ಈಗ ಅವರ ಬಂಡಾಯ ಎದ್ದಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಕ್ಷಣ ಕ್ಷಣಕ್ಕೂ ಅಸಮಾಧಾನ ಭುಗಿಲೇಳ್ತಾ ಇದೆ. ಮತ್ತೊಂದು ಕಡೆಗೆ ಜಿಲ್ಲೆಯಲ್ಲೂ ಕೂಡ ಶಾಸಕರು ಅಸಮಾಧಾನದ ಕಿಚ್ಚನ್ನ ಹೊರ ಹಾಕ್ತಾ ಇದ್ದಾರೆ. ಈಗ ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಪರ ಈಗ ಬಂಗಾರಪೇಟೆ ಬಂದ್ಗೆ ಕೂಡ ಕರೆ ಕೊಡಲಾಗಿರುವಂತದ್ದು. ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಖುದ್ದು ನಾರಾಯಣಸ್ವಾಮಿ ಅವರು ಕೂಡ ಒಂದು ಆಕಾಂಕ್ಷಿಗಳಾಗಿದ್ರು, ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಒಂದ್ ಕಡೆ ಈಗ ಬಂಗಾರಪೇಟೆ, ಈ ಒಂದು ಕೋಲಾರ ಭಾಗ ಆಗಿರ್ಬೋದು, ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ, ಎರಡೂ ಕಡೆ ಪ್ರದೀಪ್ ಈಶ್ವರ್ ಎರಡೂ ಕೂಡ ಬಹಳ ದೊಡ್ಡ ತುದಿಗಾಲಲ್ಲಿ ನಿಂತಿದ್ರು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಎರಡೂ ಕ್ಷೇತ್ರವನ್ನು ಕೈ ಬಿಟ್ಟಿರೋದ್ರಿಂದ ಈಗ ಆ ಭಾಗದ ಶಾಸಕರಲ್ಲಿ ಬಹಳ ದೊಡ್ಡ ಸಿಟ್ಟು ಮುನ್ನೆಲೆಗೆ ಬಂದಿರುವಂತದ್ದು. ಹಾಗಾಗಿ ಈಗ ಬೆಂಗಳೂರು ಆಗಿರ್ಬೋದು ಮತ್ತೆ ಚಿಕ್ಕಬಳ್ಳಾಪುರ, ಕೋಲಾರ ಈ ಶಾಸಕರು ಈಗ ಬಹಳ ದೊಡ್ಡ ಹೈ ವೋಲ್ಟೇಜ್ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಈ ಸಭೆಯಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನಾದ್ರೂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ಈ ಕುರಿತಂತೆ ಯಾವ ತರಹದ ಹೋರಾಟ ಪ್ರತಿಭಟನೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯ ಈಗ ಕೇವಲ ಬಂಗಾರಪೇಟೆ ಮಾತ್ರ ಅಲ್ಲ, ಜಿಲ್ಲೆಯಲ್ಲೂ ಕೂಡ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಯಾರೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಬಹಳ ಖುಷಿಯಲ್ಲಿದ್ರಲ್ಲ, ಅವರನ್ನ ಯಾರನ್ನೆಲ್ಲ ಕೈ ಬಿಟ್ಟಿದೆ, ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು, ಜೊತೆಗೆ ಅವರೂ ಸೇರಿದಂತೆ ಅಸಮಾಧಾನದ ಕಿಚ್ಚನ್ನ ಈಗ ಹೊರ ಹಾಕ್ತಾ ಇದ್ದಾರೆ. ಗಮನಿಸ್ತಾ ಇದೀವಿ, ಈ ಒಂದು ಅಸಮಾಧಾನದ ಹೊಗೆ ಪ್ರತಿಭಟನೆಯಾಗಿ ಮಾರ್ಪಡ್ತಾ ಇದೆ. ಜಿಲ್ಲೆ ಬಂದ್ಗೆ ಕರೆ ಕೊಡ್ಲಾಗ್ತಾ ಇದೆ. ಈಗ ಎಸ್.ಎನ್. ನಾರಾಯಣಸ್ವಾಮಿ ಪರ ಅವರ ಬೆಂಬಲಿಗರು ಈಗ ಬಂಗಾರಪೇಟೆ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ನೀಡದೇ ಇರೋದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ನೋಡಿ, ಆ ಕಡೆ 7-8 ಬಾರಿ ಗೆದ್ದಿರುವಂತಹ ಶಾಸಕರು ಕೂಡ ಇದ್ದಾರೆ. ಮತ್ತೆ ಈಗ ರೀಸೆಂಟ್ ಆಗಿ ಗೆದ್ದಿರುವಂತಹ ಪ್ರದೀಪ್ ಈಶ್ವರ್ ಅವರು ಕೂಡ ಇದ್ದಾರೆ. ಸೊ ಯಾರೆಲ್ಲ ಹೊಸ ಮುಖಗಳಿಗೆ ಮಣೆ ಹಾಕಿ ಅಂದಾಗ ಅವರು ಕೂಡ ತುದಿಗಾಲಲ್ಲಿದ್ರು. ಮತ್ತೊಂದು ಕಡೆಗೆ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಬಹಳಷ್ಟು ವರ್ಷದಿಂದ ಗುರುತಿಸಿಕೊಂಡಿದ್ದೀನಿ, ನನಗೂ ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ ಆಕಾಂಕ್ಷಿಗಳ ಲಿಸ್ಟ್ ನಲ್ಲಿ ಇದ್ದಂತಹ ಹೆಸರುಗಳ ಪೈಕಿ ಇವರು ಕೂಡ ಒಬ್ರು. ಹಾಗಾಗಿ ಬಹಳ ಕುತೂಹಲದಲ್ಲಿ ವೇಟ್ ಮಾಡ್ತಾ ಇದ್ರು ನಿನ್ನೆ ತನಕ ನನ್ನ ಹೆಸರು ಕೇಳಿ ಬರುತ್ತೆ ಅಂತ ಹೇಳಿ. ಯಾವಾಗ ಎಸ್.ಎನ್. ನಾರಾಯಣಸ್ವಾಮಿ ಅವರ ಹೆಸರನ್ನ ಕೈ ಬಿಡ್ಲಾಯ್ತು ಆವಾಗಲೇ ಅವರು ಬಂಡಾಯ ಎದ್ದಿರುವಂತದ್ದು. ಈಗ ಕಂಪ್ಲೀಟ್ ಬಂಗಾರಪೇಟೆ ಬಂದ್ಗೆ ಕರೆ ಕೊಡಲಾಗಿರುವಂತದ್ದು. ಕ್ಷಣಕ್ಕೂ ಕೂಡ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಶಾಸಕರಂತೆ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಬಂಡಾಯದ ಬೇಗುದಿ ಇನ್ನಿಲ್ಲದಂತೆ ಎದ್ದೇಳ್ತಾ ಇದೆ. ಈಗ ಎಸ್.ಎನ್. ನಾರಾಯಣಸ್ವಾಮಿ ಅವರು ಖುದ್ದು ಬಂಗಾರಪೇಟೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿ ಆಗಿರ್ಬೋದು, ಜೊತೆಗೆ ಕಾಂಗ್ರೆಸ್ ಸರ್ಕಾರ, ಹೈಕಮಾಂಡ್ ನಮ್ಮನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕಡೆಗಣಿಸಿದ್ದಾರೆ. ಯಾಕೆ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಅವರ ಗಮನಕ್ಕೆ ಬರಲಿಲ್ವಾ, ನಮ್ಮ ಕ್ಷೇತ್ರಕ್ಕೆ ಯಾಕೆ ಅನ್ಯಾಯ ಮಾಡಿದ್ರು, ಸಚಿವ ಸ್ಥಾನ ಕೊಡದೆ ಅಂತ ಹೇಳ್ಬಿಟ್ಟು ಪರೋಕ್ಷವಾಗಿಯೇ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅಸಮಾಧಾನ ಹೊರ ಹಾಕಿದ್ದಾರೆ.